ನಮಸ್ತೆ ವೀಕ್ಷಕರೇ, ಬೃಹತ್ ಜಾತಕಂ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ಇಂದಿನ ಬೃಹತ್ ಜಾತಕಂ ವಿಶೇಷ ಕಾರ್ಯಕ್ರಮದಲ್ಲಿ ಕವಡಿ ಶಾಸ್ತ್ರಜ್ಞರು ಹಾಗೂ ಜ್ಯೋತಿಷ್ಯರು ಆದಂತಹ ಆಚಾರ್ಯ ಗುರೂಜಿರವರು ಇದ್ದಾರೆ. ಇಂದಿನ ದಿನದ ಪಂಚಾಂಗ ಹಾಗೆ ಈ ದಿನದ ದ್ವಾದಶ ರಾಶಿಗಳ ಫಲಾನುಫಲಗಳು ಹಾಗೆ ಇಂದಿನ ದಿನದ ವಿಶೇಷತೆಯನ್ನು ತಿಳಿಸ್ಕೊಡ್ತಾ ಹೋಗ್ತಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಗುರೂಜಿಯವರನ್ನ ಬರಮಾಡಿಕೊಂಡಿದ್ದಾಯಿತು. ಇನ್ನು ಇಂದಿನ ದಿನದ ಪಂಚಾಂಗ ಹೇಗಿದೆ ಅನ್ನೋದನ್ನ ಗುರೂಜಿಯವರು ತಿಳಿಸ್ಕೊಡ್ತಾರೆ. ನೋಡಿ, ಎಂದಿನಂತೆ ಪಂಚಾಂಗವನ್ನು ತಿಳ್ಕೊಳ್ಬೇಕು. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣಗಳನ್ನು ನಾವು ಪಂಚಾಂಗ ಅಂತ ಹೇಳುವಂಥದ್ದು. ಹಾಗಾಗಿ ದಿನನಿತ್ಯವೂ ಕೂಡ ಯಾರೆಲ್ಲ ಈ ಪಂಚಾಂಗಗಳನ್ನು ಶ್ರವಣವನ್ನು ಮಾಡ್ತಾರೆ ಹಾಗೆ ಪಠಣವನ್ನು ಮಾಡ್ತಾರೆ ಅವರಿಗೆ ಅನೇಕ ಫಲಗಳು ಸಿಗುತ್ತೆ. ಆ ದಿನ ಅಭಿವೃದ್ಧಿ ಆಗುತ್ತೆ, ಯಶಸ್ಸು ಸಿಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಇವತ್ತು ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸದ ಶುಕ್ಲ ಪಕ್ಷದಲ್ಲಿ ನಾವಿರುವಂಥದ್ದು. ಶುಕ್ಲ ಪಕ್ಷದ ಚತುರ್ದಶಿ ತಿಥಿ ಈ ದಿವಸ ಇರುವಂಥದ್ದು ಕೂಡ ನೋಡ್ಕೋಬೋದು. ಮಂಗಳವಾರ, ಪುಷ್ಯ ನಕ್ಷತ್ರ, ಆಯುಷ್ಮಾನ್ ಯೋಗ, ಗರಜ ಕರ್ಣವನ್ನು ಕೂಡ ನಾವು ಈ ಪಂಚಾಂಗಗಳಲ್ಲಿ ತಿಳ್ಕೊಬೋದಾಗಿದೆ. ಇನ್ನು ಈ ದಿನದ ರಾಹುಕಾಲ, ಗುಳಿಕ ಕಾಲ ಹಾಗೆ ಯಮಗಂಡ ಕಾಲಗಳನ್ನು ಕೂಡ ತಿಳ್ಕೋಬೇಕು. ಯಾಕಂದರೆ ನಾವು ಯಾವುದೇ ಒಂದು ಶುಭ ಪ್ರಯಾಣವನ್ನು ಮಾಡ್ಕೊಳ್ಳೋದಿಲ್ಲ ಈ ಯಮಗಂಡ ಕಾಲಗಳಲ್ಲಿ ಆಗಲಿ ಅಥವಾ ಯಾವುದೇ ಒಂದು ಶುಭ ಕಾರ್ಯಗಳಲ್ಲಾಗಲಿ. ಮತ್ತು ರಾಹುಕಾಲಗಳಲ್ಲಿ ಕೂಡ ಯಾವುದರಿಂದ ಶುಭ ಕಾರ್ಯಗಳನ್ನು ಕೂಡ ನಾವು ಪ್ರಾರಂಭ ಮಾಡಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಈ ಎಲ್ಲ ರಾಹುಕಾಲ, ಯಮಗಂಡ ಕಾಲ, ಗುಳಿಕ ಕಾಲಗಳನ್ನು ತಿಳಿದು ನಡೆಯುವುದು ಕೂಡ ತುಂಬ ಅವಶ್ಯಕವಾಗಿರುವಂಥದ್ದು. ಈ ದಿನ ರಾಹುಕಾಲವನ್ನು ನೋಡಿದಾಗ ಮಧ್ಯಾಹ್ನ 3:29 4 ಗಂಟೆ 57 ದಿನ ನಾವು ರಾಹುಕಾಲವನ್ನು ಕೂಡ ನೋಡ್ಬೋದು. ಇನ್ನು ಯಮಗಂಡ ಕಾಲ 9:39 11 ಗಂಟೆ 6 ದಿನ ಯಮಗಂಡ ಕಾಲವನ್ನು ಕೂಡ ತಿಳ್ಕೋಬಹುದು. ಇನ್ನು ಗುಳಿಕ ಕಾಲ 12:34 2 ಗಂಟೆ 1 ಈ ದಿನ ನಾವು ಗುಳಿಕ ಕಾಲವನ್ನು ಕೂಡ ನಾವು ತಿಳ್ಕೋಬೋದಾಗಿದೆ. ಇನ್ನು ಬ್ರಾಹ್ಮಿ ಮುಹೂರ್ತ, ನಿತ್ಯವೂ ಕೂಡ ಬ್ರಾಹ್ಮಿ ಮುಹೂರ್ತದ ಬಗ್ಗೆ ನಾವು ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ. ನೋಡಿ, ಯಾರೆಲ್ಲ ಹೆಣ್ಮಕ್ಳು ಏನಾದರೂ ಒಂದು ಈಪ್ಸಿತ ಫಲಗಳು ಅಂತ ಹೇಳ್ಬೋದು, ಇನ್ನು ಮದುವೆ ವಿಚಾರದಲ್ಲಿ ಆಗಲಿ ಅಥವಾ ಒಂದು ಉದ್ಯೋಗದ ವಿಚಾರದಲ್ಲಿ ಆಗಲಿ ಅಥವಾ ಕುಟುಂಬ ಸೌಖ್ಯಕ್ಕೋಸ್ಕರ, ಯಾಕಂದರೆ ಒಂದು ಕುಟುಂಬದಲ್ಲಿ ಏನಾದರೂ ತೊಂದರೆಗಳನ್ನು ಅನುಭವಿಸ್ತಾ ಇದ್ದರೆ ಹೆಣ್ಣು ಮಕ್ಕಳು ಏನಾದರೂ ಈ ಪೂಜಾಗಳನ್ನು ಮಾಡಿಕೊಂಡಾಗ ಬ್ರಾಹ್ಮಿ ಮುಹೂರ್ತದಲ್ಲಿ ಏನಾದರೂ ಒಂದು ಹುತ್ತಕ್ಕೆ ಹಾಲೆರೆಯೋದಾಗಲಿ ಅಥವಾ ಒಂದು ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡ್ಕೊಳ್ಳೋದು ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಕೊಂಡಾಗ ಶೀಘ್ರವಾಗಿ ಫಲ ಸಿಗುತ್ತೆ ಅಂತಲೂ ಕೂಡ ಶಾಸ್ತ್ರ ಹೇಳುತ್ತೆ. ಬ್ರಾಹ್ಮಿ ಮುಹೂರ್ತ ಬೆಳಿಗ್ಗೆ 5:05 5 ಗಂಟೆ 55 ಬ್ರಾಹ್ಮಿ ಮುಹೂರ್ತವನ್ನು ನೋಡ್ಬೋದು. ಇನ್ನು ಈ ದಿನದ ಸೂರ್ಯೋದಯ ಮತ್ತು ಸೂರ್ಯಾಸ್ತಮವನ್ನು ಕೂಡ ನೋಡಿದಾಗ ಬೆಳಗ್ಗೆ ಸೂರ್ಯೋದಯ 6:44 ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮವು ಕೂಡ 6:24 ಈ ದಿನ ನಾವು ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ನೋಡ್ಬೋದಾಗಿದೆ. ಇಂದಿನ ದಿನದ ಪಂಚಾಂಗವನ್ನ ಗುರೂಜಿಯವರು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಮುಂದಿನ ಭಾಗದಲ್ಲಿ ನೋಡುವುದಾದ್ರೆ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಅನ್ನೋದನ್ನ ಗುರೂಜಿಯವರು ತಿಳಿಸ್ಕೊಡ್ತಾರೆ. ನೋಡಿ, ಶುಭ ಮಂಗಳವಾರ, ಮಂಗಳ ಗೌರಿಯನ್ನು ಕೂಡ ಪ್ರಾರ್ಥನೆ ಮಾಡ್ಕೊಳ್ಬೇಕು ಅಂತ ಹೇಳುತ್ತೆ. ಸರ್ವ ಮಂಗಳ ಮಾಂಗಲ್ಗೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನೋಡಿ, ಏನಾದರೂ ಕುಟುಂಬದಲ್ಲಿ ವಿರಸುಗಳಾಗ್ತಾ ಇದ್ದರೆ, ಒಂದು ಗಂಡ ಹೆಂಡತಿಯರಲ್ಲಿ ತೊಂದರೆಗಳಾಗುವಂಥದ್ದು ಅಥವಾ ಏನು ಅತ್ತೆ ಸೊಸೆಯರಲ್ಲಿ ಏನಾದರೂ ಮನೆಯಲ್ಲಿ ಕಿರಿಕಿರಿ ಉಂಟಾಗ್ತಾ ಇದ್ದರೆ ಏನು ಮಾಡ್ಕೊಳ್ಬೇಕು? ತುಂಬ ಸರಳ ಪರಿಹಾರ. ಈ ಮಂಗಳವಾರ ದಿನಗಳಲ್ಲಿ ವಿಶೇಷವಾಗಿ ಮಂಗಳ ಗೌರಿಯನ್ನು ಮನೆಯಲ್ಲಿ ಯಾರು ಸ್ಥಾಪಿಸಿ ಪೂಜೆ ಮಾಡಿ ಒಂದು ದೀಪಾರಾಧನೆಯನ್ನು ಮಾಡ್ಕೊಳ್ತಾರೆ ಅವರಿಗೆ ಅನೇಕ ಫಲಗಳು ಸಿಗುತ್ತೆ. ಈ ದಿನ ಈ ಒಂದು ತಂತ್ರವನ್ನು ಬೆಳಗ್ಗೆ ಆಗಲಿ ಅಥವಾ ಸಂಜೆ ಸಾಯಂಕಾಲದಲ್ಲಿ ಸೂರ್ಯಾಸ್ತಮದ ನಂತರ ಆದರೂ ಕೂಡ ಮಾಡಿಕೊಂಡಾಗ ಫಲಗಳು ಸಿಗುತ್ತೆ, ಅಭಿವೃದ್ಧಿ ಆಗುತ್ತೆ, ಅನುಕೂಲ ಕೂಡ ಆಗುವಂಥದ್ದು ನೋಡ್ಬೋದು. ಇದರ ಜೊತೆ ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿಗಳು ಈ 12 ರಾಶಿಗಳನ್ನೇ ನಾವು ದ್ವಾದಶ ರಾಶಿ ಅಂತ ಹೇಳುವಂಥದ್ದು. ಈ ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ತಿಳ್ಕೊಳ್ಳುವಂಥದ್ದು. ಪ್ರಥಮ ರಾಶಿ ಮೇಷರಾಶಿ. ಈ ದಿನ ಮೇಷರಾಶಿಯವರಿಗೆ ವಾಹನ ವ್ಯಾಪಾರಿಗಳಿಗೆ ನಿರೀಕ್ಷಿತ ತಕ್ಕ ಲಾಭ ಕೂಡ ಸಿಗುವಂಥದ್ದು. ನೋಡಿ, ಯಾರೆಲ್ಲ ಮೇಷರಾಶಿಗಳು ಈ ವಾಹನಗಳನ್ನು ವ್ಯಾಪಾರಗಳು ಮಾಡ್ತಾ ಇರ್ತೀರ, ಅಂದರೆ ಒಂದು ಸೆಕೆಂಡ್ ಹ್ಯಾಂಡ್ಸ್ ಮಾಡುವಂಥದ್ದು ಅಥವಾ ಏನೋ ಒಂದು ವಾಹನ ತೆಗೆದುಕೊಳ್ಳುವಂಥದ್ದು ಅಥವಾ ಮಾರಾಟ ಮಾಡುವಂಥದ್ದು, ಈ ರೀತಿ ವ್ಯವಹಾರಗಳಲ್ಲಿ ಯಾರು ಇರ್ತೀರ ಅವ್ರಿಗೆಲ್ಲರಿಗೂ ಕೂಡ ನಿಮಗೆ ತಕ್ಕ ಮಟ್ಟಿಗೆ ಲಾಭವನ್ನು ಈ ದಿನ ನಿರೀಕ್ಷೆ ಮಾಡ್ಬೋದಾಗುತ್ತೆ. ಕೆಲವೊಂದು ಸನ್ನಿವೇಶಗಳಲ್ಲಿ ವ್ಯಾಪಾರ ಆಗ್ತಾ ಇರಲ್ಲ ಅಥವಾ ನಿರೀಕ್ಷೆಗೆ ತಕ್ಕ ಲಾಭ ನಿಮಗೆ ಸಿಗ್ತಾ ಇರಲ್ಲ, ಆದರೆ ಅನುಕೂಲ ಆಗುತ್ತೆ ನೋಡಿ ಮೇಷರಾಶಿಗಳಿಗೆ ಈ ವಾಹನಗಳ ವಿಚಾರದಲ್ಲಿ. ಇನ್ನು ಹೊಸ ಉದ್ಯೋಗಿಗಳಿಗೆ ಪ್ರಗತಿ ಇದೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ನೋಡಿ, ಯಾರೆಲ್ಲ ಮೇಷರಾಶಿಯವರು ಎಲ್ಲಾದರೂ ಹೊಸದಾಗಿ
ಹೊಸದಾಗಿ ಕೆಲಸ ಕಾರ್ಯ ಪ್ರಾರಂಭ ಮಾಡಿದರೆ, ಯಾವುದೋ ಒಂದು ಕಡೆ ಹೊಸದಾಗಿ ಯಾವುದೋ ಕೆಲಸಕ್ಕೆ ಹೋಗಿರ್ತೀರಾ, ಅಲ್ಲಿ ಏನಾದರೂ ತೊಂದರೆಗಳು ಇಷ್ಟು ದಿನ ಆಗಿರುತ್ತೆ, ಅದ್ರ ನೋಡಿ ಇನ್ನು ಮುಂದೆ ನಿಮಗೆ ಪ್ರಗತಿ ಕಾಣುವಂಥದ್ದು, ಅದೇ ಕೆಲಸದಲ್ಲಿ ಮುಂದುವರಿದರೆ ನಿಮಗೆ ಅನುಕೂಲ ಆಗುತ್ತೆ. ಯಾಕೆಂದರೆ ಪದೇ ಪದೇ ಕೆಲಸ ಬದಲಾವಣೆ ಆಗ್ತಾ ಇದ್ದರೆ ಅನಾನುಕೂಲಗಳು ಸೃಷ್ಟಿಯಾಗುತ್ತೆ. ಹಾಗಾಗಿ ಈ ಕೆಲಸದಲ್ಲೇ ಪ್ರಗತಿ ಕಾಣುವಂಥದ್ದು ಅನುಕೂಲ ಆಗುತ್ತೆ ಮೇಷರಾಶಿಯವರಿಗೆ. ಇನ್ನು ದೂರದ ಪ್ರಯಾಣದಲ್ಲಿ ಕೂಡ ಅನುಕೂಲ ಆಗುವಂಥದ್ದು. ಏನಾದರೂ ದೂರದ ಪ್ರಯಾಣ ಇತ್ತು, ಹೊರಗಡೆ ಹೋಗಿ ಏನಾದರೂ ಕೆಲಸ ಕಾರ್ಯ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ರೆ ವಿನಾಕಾರಣ ನೀವು ಅಜಾಗರೂಕತೆಯಿಂದ ಅಲ್ಲಿಗೆ ಹೋಗ್ದು ಸೋಂಬೇರಿ ಅಂತ ಹೇಳ್ತಾರಲ್ಲ, ಸೋಮಾರಿತನ ಏನಾದರೂ ಮಾಡಿದ್ರೆ ಅನಾನುಕೂಲ ಆಗುತ್ತೆ. ದೂರದ ಪ್ರಯಾಣ ಇದ್ದರೂ ಕೂಡ ಹೋಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ, ವಿಜಯ ಆಗುತ್ತೆ, ದಿಗ್ವಿಜಯ ಆಗುತ್ತೆ, ಅನುಕೂಲ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು ಮೇಷರಾಶಿಯವರಿಗೆ. ಇನ್ನು ವೃಷಭ ರಾಶಿಯವರಿಗೆ ನೋಡಿದಾಗ ಈ ದಿನ ಮನೆಗೆ ಬಂಧು ಮಿತ್ರರ ಆಗಮನ ಆಗುವಂಥದ್ದು. ನೋಡಿ, ಯಾರೆಲ್ಲ ವೃಷಭ ರಾಶಿಗಳಿರ್ತೀರ ಬಂಧು ಮಿತ್ರರ ಆಗಮನ ಅಂತ ಹೇಳ್ತಾ ಇದೆ. ಅದು ಒಂದು ನಿಮಗೆ ಇಷ್ಟ ಮಿತ್ರರೋ, ನಿಮಗೆ ಬೇಕಾಗಿರುವಂತಹ ಆ ಒಂದು ಕುಟುಂಬದಲ್ಲಿ ತುಂಬ ಇಷ್ಟಪಡುವಂಥವ್ರು ಮನೆಗೆ ಬರುವಂತಹ ಅನುಕೂಲ ಇರುವಂಥದ್ದು. ಅವರಿಂದ ಏನೋ ಮುಂದಿನ ಅನುಕೂಲಗಳು ಯಾವುದೋ ಒಂದು ವಿಚಾರದಲ್ಲಿ ನಿಮಗೆ ವಿಶೇಷವಾದಂತಹ ಲಾಭಕರವಾದಂಥದ್ದು ಕೂಡ ಆಗುತ್ತೆ. ಅದರ ಜೊತೆ ಆರ್ಥಿಕ ವಿಷಯದಲ್ಲಿ ಕೂಡ ಎಚ್ಚರಿಕೆಯಿಂದ ಇರುವುದು ಸೂಕ್ತ ಅಂತ ಹೇಳ್ತಾ ಇದ್ರು. ಆರ್ಥಿಕವಾಗಿ ಏನಾದರೂ ಮನೆಯಲ್ಲಿ ದುಡ್ಡಿನ ವಿಚಾರವಾಗಿ, ಹಣಕಾಸಿನ ವಿಚಾರವಾಗಿ ಎಚ್ಚರಿಕೆಯಿಂದ ಇರಬೇಕು. ವಿನಾಕಾರಣ ಹಣವನ್ನು ವ್ಯಯ ಮಾಡುವಂಥದ್ದು, ಖರ್ಚು ಮಾಡುವಂಥದ್ದಾಗಲಿ ಅಥವಾ ಏನೋ ಒಂದು ಯಾರಿಗಾದ್ರೂ ಹಣ ಕೊಡೋದಿದ್ರು ಕೂಡ ಸ್ವಲ್ಪ ಜಾಗ್ರತೆಯಿಂದ ಈ ದಿನವನ್ನು ಕಳಿಬೇಕಾಗುತ್ತೆ ವೃಷಭ ರಾಶಿಯವರು ಹಣದ ವಿಚಾರವಾಗಿ. ಇನ್ನು ಮಿಥುನ ರಾಶಿಯವರಿಗೆ ನೋಡಿದಾಗ ಪ್ರಯಾಣದಲ್ಲಿ ಎಚ್ಚರಿಕೆ ಅಗತ್ಯ ಅಂತ ಇರುವಂಥ. ನೋಡಿ, ಮಿಥುನ ರಾಶಿಯವರಿಗೆ ಈ ದಿನ ಪ್ರಯಾಣದಲ್ಲಿ ಎಚ್ಚರಿಕೆ ಇರಬೇಕು ಅಂತ. ಏನಾದರೂ ದೂರದ ಪ್ರಯಾಣ ಇತ್ತು ಅಂತಂದರೆ ಎಚ್ಚರಿಕೆಯಿಂದ ಹೋಗಬೇಕಾಗುತ್ತೆ. ಅಥವಾ ಏನಾದರೂ ಪ್ರಯಾಣವನ್ನು ಈ ದಿನ ನೀವು ಮುಟುಕಿ ಕೊಡಿಸೋದು ಕೂಡ ಅಂದರೆ ಕಡಿಮೆ ಮಾಡೋದು ಒಳ್ಳೆಯದು ಅಂತ ಹೇಳುತ್ತೆ. ಪ್ರಯಾಣ ಮಾಡಬಾರ್ದು ಅಂತ ಹೇಳುವಂಥದ್ದು. ಯಾಕಂದರೆ ಪ್ರಯಾಣದಿಂದ ನಿಮಗೆ ಆ ತೊಂದರೆಗಳು ಕಾಣ್ತಾ ಇದೆ. ಹಾಗಾಗಿ ನೋಡಿಕೊಂಡು ಈ ದಿನ ಏನಾದರೂ ದೂರದ ಪ್ರಯಾಣ ಇತ್ತು ಅಂದರೆ ಜಾಗೃತರಾಗಿ ಈ ದಿನ ಪ್ರಯಾಣವನ್ನು ಮಾಡಬೇಕಾಗುತ್ತೆ ಮಿಥುನ ರಾಶಿಯವರು. ಇನ್ನು ಅನಾವಶ್ಯಕ ತೊಂದರೆಗಳು ಎದುರಾಗುವ ಸಾಧ್ಯತೆ ಕೂಡ ಇರುವಂಥ. ನೋಡಿ, ಅನಾವಶ್ಯಕ ಸುಮ್ಮನೆ ಏನೋ ಬೇಕಾಗದೇ ಇರುವಂತಹ ತೊಂದರೆಗಳು ನಿಮಗೆ ಬರುವಂಥದ್ದು, ವಿನಾಕಾರಣ ಏನೀಗ ಅಪಘಾತಗಳಾಗುವಂಥದ್ದಾಗಲಿ ಅಥವಾ ವಿನಾಕಾರಣ ಯಾವುದೋ ಒಂದು ಕಿರಿಕಿರಿ ಆಗುವಂಥದ್ದು ಕೂಡ ಇರುತ್ತೆ. ಅದರ ನೋಡಿಕೊಂಡು ದಿನವನ್ನು ಕಳೆಯಬೇಕಾಗುತ್ತೆ ಈ ಮಿಥುನ ರಾಶಿಯವರು. ನೋಡಿ, ವಿಶೇಷವಾಗಿರುವಂಥದ್ದು ಶಕ್ತಿ ದೇವತೆಯನ್ನು ಈ ದಿನ ಆರಾಧನೆ ಮಾಡ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಯಾವುದೇ ರೀತಿಯ ತೊಂದರೆಗಳಿಂದ ಕೂಡ ನೀವು ವಿಮುಕ್ತಿಯನ್ನು ಕೂಡ ಪಡಿಬಹುದು ಮಿಥುನ ರಾಶಿಯವರು. ಇನ್ನು ಕರ್ಕಾಟಕ ರಾಶಿಯವರಿಗೆ ನೋಡಿದಾಗ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭದಾಯಕವಾಗಲಿದೆ ಅಂತ ಹೇಳ್ತಾ ಇದ್ರು. ನೋಡಿ, ಯಾರೆಲ್ಲ ಕಟಕ ರಾಶಿಯವರು ವ್ಯಾಪಾರಸ್ಥರು ಇರ್ತೀರಾ ತುಂಬ ವಿಶೇಷ ಅಂತ. ನೋಡಿ, ಇವತ್ತು ನಿಮಗೆ ಅನುಕೂಲ ಆಗುತ್ತೆ, ನಿಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ, ಧನಾಗಮನದ ನಿರೀಕ್ಷೆ ಮಾಡ್ಬೋದು, ಹಣದ ಒಳ ಹರಿವು ಕೂಡ ಹೆಚ್ಚಾಗುವಂಥದ್ದು, ಹಣದ ವಿಚಾರವಾಗಿ ಕೂಡ ಅನುಕೂಲ ಆಗುತ್ತೆ ವ್ಯಾಪಾರಸ್ಥರಿಗೆ. ಇದರ ಜೊತೆ ಕೃಷಿ ಕ್ಷೇತ್ರದವರಿಗೂ ಕೂಡ ಉತ್ತಮ ಲಾಭ ಅಂತ ಇರುವಂಥದ್ದು. ನೋಡಿ, ಯಾರೆಲ್ಲ ಈ ಕೃಷಿಕರಿರ್ತೀರಾ, ಆ ಕೃಷಿಯಲ್ಲಿ ತಮ್ಮಂತ ತೊಡಗಿಸ್ಕೊಂಡಿರ್ತೀರಾ, ಅವ್ರಿಗೂ ಕೂಡ ಲಾಭದಾಯಕ ಆಗುವಂಥದ್ದು. ಯಾವುದೋ ಒಂದು ಬೆಳೆ ಬೆಳೆದಿರ್ತೀರ ಅಥವಾ ಏನೋ ಒಂದು ಹೂ ಆಗಲಿ ಹಣ್ಣಾಗಲಿ, ಇದು ನಿಮಗೆ ನಿರೀಕ್ಷಿತ ಲಾಭ ಕೂಡ ಇದನ್ನು ತಂದು ಕೊಡುವಂಥದ್ದು ಕೂಡ ನೋಡ್ಬೋದು ಕರ್ಕಾಟಕ ರಾಶಿಯವರಿಗೆ. ಏನು ಆರೋಗ್ಯದತ್ತ ಗಮನ ಹರಿಸೋದು ಕೂಡ ಒಳ್ಳೆಯದಾಗುತ್ತೆ. ನೋಡಿ, ಯಾಕೆಂದರೆ ಕೃಷಿಕರು ಸ್ವಲ್ಪ ಕೆಲಸದ ಒತ್ತಡ ಜಾಸ್ತಿ ಇದ್ದರೂ ಕೂಡ ಮಾಘ ಮಾಸ ಪ್ರಾರಂಭ ಆಗಿರುವಂಥದ್ದು ಈ ಹಣ್ಣು ಹೂ ವ್ಯಾಪಾರಿಗಳಿಗೆ ತುಂಬ ಕಷ್ಟದ ದಿನಗಳು, ಅಂದರೆ ತುಂಬ ಕೆಲಸಗಳಿರುತ್ತೆ ಅಂತ ಹೇಳುತ್ತೆ. ಈ ಒಂದು ಸಮಯಗಳಲ್ಲಿ ಏನು ಮಾಡಬೇಕು, ಆರೋಗ್ಯ ದೃಷ್ಟಿಯಿಂದ ಸ್ವಲ್ಪ ಆರೋಗ್ಯದ ಕೂಡ ಗಮನವನ್ನು ಕೊಡಿ, ಅನುಕೂಲ ಆಗುವಂಥದ್ದು ಕೂಡ ನೋಡ್ಬೋದು ಕಟಕ ರಾಶಿಯವರಿಗೆ. ಇನ್ನು ಸಿಂಹರಾಶಿಯವರಿಗೆ ನೋಡಿದಾಗ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಒಲವಿರುವಂಥದ್ದು. ನೋಡಿ, ಯಾರು ಸಿಂಹರಾಶಿಗಳು ಇರ್ತೀರಾ, ನೋಡಿ ಧಾರ್ಮಿಕ ಕೆಲಸ ಕಾರ್ಯಗಳಲ್ಲಿ ಒಲವು ಹೆಚ್ಚಾಗುತ್ತೆ ಅಂತ. ಯಾವುದೊಂದು ಪೂಜೆ ಮಾಡಬೇಕು, ಪುನಸ್ಕಾರಗಳಿಗೆ ಹೋಗಬೇಕು, ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ಕೊಡಬೇಕು ಅಂತೇಳಿ ಮನಸ್ಸು ಮಾಡ್ತೀರಾ ಅಂತ ಇದೆ. ಯಾಕಂದರೆ ಒಳ್ಳೆಯ ಕಾರ್ಯಗಳನ್ನು ಯಾವಾಗ ನೀವು ಮಾಡ್ಕೊಳ್ತೀರಾ ನಿಮಗೆ ಶುಭ ಸಮಯ ಕೂಡ ಪ್ರಾರಂಭ ಆದಂಗೆ. ಯಾಕಂದರೆ ನಾವು ಯಾವಾಗ ಈ ಧಾರ್ಮಿಕವಾಗಿ ಆಗಲಿ, ಹಿರಿಯರನ್ನು ಗೌರವಿಸೋದಾಗಲಿ ಅಥವಾ ವಿಶೇಷವಾಗಿರುವಂಥ ಪೂಜೆ ಪುನಸ್ಕಾರಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಾಗ ನಿಮ್ಮಲ್ಲಿರುವ ಎಲ್ಲ ದೋಷಗಳು ಕೂಡ ನಿವಾರಣೆ ಆಗಿ ಮನಸ್ಸಿಗೆ ಒಂದು ಉಲ್ಲಾಸದಾಯಕ ಆಗುತ್ತೆ, ನೆಮ್ಮದಿ ಸಿಗುತ್ತೆ, ಕೆಲಸ ಕಾರ್ಯ ಮಾಡ್ಕೊಳ್ಲಿಕ್ಕೆ ಕೂಡ ಅವಕಾಶಗಳಾಗುತ್ತೆ ಅಂತಲೂ ಕೂಡ ಹೇಳ್ಬೋದು ಸಿಂಹರಾಶಿಯವರಿಗೆ. ಇನ್ನು ಆಸ್ತಿ ವಿವಾದಗಳಿಂದ ಆದಷ್ಟು ದೂರವಿರಲು ಪ್ರಯತ್ನ ಮಾಡಬೇಕಾಗುತ್ತೆ. ನೋಡಿ, ಆದರೆ ಆಸ್ತಿ ವಿಚಾರ ಏನಾದರೂ ಇತ್ತು ಅಂತಂದರೆ ಸುಮ್ಮನೆ ಏನಾದರೂ ಇವತ್ತು ಆಸ್ತಿ ವಿಚಾರವಾಗಿ ಮಾತುಕತೆ ಮಾಡ್ಕೊಳ್ಬೇಕು ಅಂತಂದ್ರೂ ಕೂಡ ಇದ್ರ ಬಗ್ಗೆ ಚಿಂತೆ ಮಾಡಬಾರ್ದು. ಯಾಕಂದರೆ ಇದನ್ನು ನಾಳೆ ಪೌರ್ಣಮಿ ಇರೋದ್ರಿಂದ ಸ್ವಲ್ಪ ಪೌರ್ಣಮಿ ಹಿಂದೆ ಮುಂದೆ ಕೆಲವೊಂದು ತೊಡಕುಗಳಾಗುತ್ತೆ, ತೊಂದರೆಗಳಾಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಈ ಹಿಂದೆ ಮುಂದಿನ ದಿನಗಳು ಕೆಲವೊಂದು ಶುಭ ಕಾರ್ಯಗಳನ್ನು ಮಾಡ್ಕೊಳ್ಬಾರ್ದು. ಆದರೆ ಈ ದಿನ ವಿಶೇಷವಾಗಿರುವಂಥದ್ದು ಈ ಸಿಂಹರಾಶಿಯವರು ಆದಷ್ಟು ದೂರ ಇರಬೇಕು ಆಸ್ತಿ ವಿಚಾರದಲ್ಲಿ ತೊಂದರೆಗಾಗುವಂಥದ್ದು, ಮೋಸ ಹೋಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು ಸಿಂಹರಾಶಿಯವರಿಗೆ. ಇನ್ನು ಕನ್ಯಾ ರಾಶಿಯವರಿಗೆ ನೋಡಿದಾಗ ಆರ್ಥಿಕ ವ್ಯವಹಾರಗಳಲ್ಲಿ ಎಚ್ಚರಿಕೆಯಿಂದ ಇರುವುದು ಸೂಕ್ತ ಅಂತ ಹೇಳ್ತಾ ಇದೆ. ನೋಡಿ, ಕನ್ಯಾ ರಾಶಿಯವರು ಏನಾದರೂ ಆರ್ಥಿಕವಾಗಿ ವ್ಯವಹಾರಗಳು ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ರೆ, ಹಣದ ವಿಚಾರವಾಗಿ ದುಡ್ಡು ಕೊಡೋದು ಅಥವಾ ತೆಗೆದುಕೊಳ್ಳುವಂಥದ್ದು ಅಥವಾ ಹಣದ ವಿಚಾರವಾಗಿ ಏನಾದರೂ ವ್ಯವಹಾರ ಮಾಡ್ಕೊಳ್ತಿದ್ರು ಕೂಡ ನೀವು ಜಾಗ್ರತೆಯಿಂದ ಮಾಡ್ಕೊಳ್ಬೇಕು. ಯಾಕಂದರೆ ಮೋಸ ಹೋಗುವ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ನಂಬಿದವರು ನಿಮಗೆ ಈ ದಿನ ಮೋಸ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಸ್ವಲ್ಪ ಹಣದ ವಿಚಾರವಾಗಿ ಜಾಗೃತರಾಗಿರಬೇಕು ಕನ್ಯಾ ರಾಶಿಯವರು. ಇನ್ನು ಉದ್ಯೋಗ ಸಮಸ್ಯೆ ಶೀಘ್ರದಲ್ಲಿ ಅಂತ್ಯಗೊಳ್ಳಲಿದೆ ಅಂತ ಹೇಳ್ತಾರೆ. ನೋಡಿ, ಯಾರಲ್ಲ ಈ
ಉದ್ಯೋಗದ ವಿಚಾರವಾಗಿ ಸಮಸ್ಯೆ ಅನುಭವಿಸ್ತಾ ಇರ್ತೀರಾ, ಕಷ್ಟ ಆಗ್ತಾ ಇರುತ್ತೆ, ಎಲ್ಲೋ ಒಂದು ಹತ್ರ ಉದ್ಯೋಗ ಮಾಡ್ತಾ ಇರ್ತೀರ, ಅಲ್ಲಿ ಕಿರಿಕಿರಿ ಆಗ್ತಾ ಇರುತ್ತೆ, ಅಥವಾ ಏನೋ ಒಂದು ತೊಂದರೆ ವಿನಾಕಾರಣ ನಿಮ್ಮ ಮೇಲೆ ಆಪಾದನೆ ಜಾಸ್ತಿ ಆಗ್ತಾ ಇರುತ್ತೆ. ಅವೆಲ್ಲವಕ್ಕೂ ಕೂಡ ಇದನ್ನು ನಿಮಗೆ ಕಡಿವಾಣ ಸಿಗುವಂಥದ್ದು ಅನುಕೂಲ ಆಗುತ್ತೆ. ಶೀಘ್ರದಲ್ಲಿ ನಿಮಗೆ ಅವೆಲ್ಲ ಕಷ್ಟಗಳಿಂದ ದೂರ ಆಗ್ತೀರಾ, ಅನುಕೂಲ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು ಕನ್ಯಾ ರಾಶಿಯವರಿಗೆ. ಮತ್ತೊಂದು ಕರೆ ಸಿದ್ಧವಾಗಿದೆ, ನೋಡ್ತಾ ಹೋಗೋಣ. ನಮಸ್ತೆ, ಎಲ್ಲಿಂದ ಕರೆ ಮಾಡಿದ್ದೀರಾ? ನಾವು ದಾವಣಗೆರೆ ಇದ್ದಾರೆ. ದಾವಣಗೆರೆಯಿಂದ. ತಮ್ಮ ಹೆಸರು? ನನ್ನ ಹೆಸರು ಭಾರತಿ ಅಂತಂದ್ರಿ. ಭಾರತಿ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಕೇಳ್ಬೇಕಂತ. ಓಕೆ, ಮಗನ ಹೆಸರು? ಮಗನ ಹೆಸರು ಬಸವರಾಜ್ ಅಂತಂದ್ರಿ. ಬಸವರಾಜ್. ಓಕೆ, ಮಗನ ಡೇಟ್ ಆಫ್ ಬರ್ತ್ ಹೇಳ್ತೀರಮ್ಮ? 20/9/2007 ರೀ. 20/9/2007. ಹ್ಞೂ. ಹುಟ್ಟಿದ ಸಮಯ ಗೊತ್ತಿದ್ಯಾ? ಬೆಳಗ್ಗೆ 10:55 ರೀ. ಬೆಳಿಗ್ಗೆ 10:55. ಹುಟ್ಟಿದ ಸ್ಥಳ? ಇದು ರಾಣೆಬೆನ್ನೂರು ರೀ. ರಾಣೆಬೆನ್ನೂರು. ಹ್ಮ್ ಹ್ಮ್. ಓಕೆ, ಗುರುಜಿ ಅವರಿದ್ದಾರೆ, ಮಾತನಾಡಿಮ್ಮ. ಹ್ಮ್. ನಮಸ್ತೆ ಅಮ್ಮ, ಹೇಳಿ. ನಮಸ್ತೆ ಗುರುಗಳೇ. ನಮಸ್ತೆ. ನಮ್ಮ ಮಗನ ವಿದ್ಯಾಭ್ಯಾಸದ ಬಗ್ಗೆ ಕೇಳ್ಬೇಕತ್ರಿ. ಓಕೆ, ಇವಾಗ ಏನು ಓದ್ತಾ ಇರೋದು ಮಗು? ಮಗು ಫಸ್ಟ್ PUC ಓದ್ತಾನ್ರಿ. ಓಕೆ, ಲಗ್ನದಲ್ಲಿ ಗುರು ಇದೆ, ಓದು ಎಲ್ಲ ಚೆನ್ನಾಗಿ, ಎಜುಕೇಷನ್ ಚೆನ್ನಾಗಿದೆ. ಹ್ಞೂ. ಮಗು ನೋಡಿ, ಏನೇ ಒಂದು ವಿಚಾರವಾಗಿ ಮಗು ಒಂದು ಸ್ವಲ್ಪ ಅಭ್ಯಾಸ ಮಾಡಿದ್ರು ಕೂಡ ತುಂಬ ಬೇಗ ತಿಳ್ಕೊಂಡ್ಬಿಡ್ತಾನೆ, ತುಂಬ ವಿಶೇಷವಾಗಿರುವಂಥದ್ದು. ಯಾಕೆಂದರೆ ಲಗ್ನದಲ್ಲಿ ಗುರು ಉಚ್ಚ ಸ್ಥಾನದಲ್ಲಿದ್ದಾನೆ. ಆದರೆ ಏನು ಮಾಡುತ್ತೆ, ಈಗ ರಾಹುವಿನ ದೃಷ್ಟಿ ಮಗುಗಿರೋದ್ರಿಂದ ಏನು ಮಾಡುತ್ತೆ, ಓದಲಿಕ್ಕೆ ಮನಸ್ಸೇ ಮಾಡಲ್ಲ, ಮನಸ್ಸಿಂದ ತೊಂದರೆ ಮಾಡುವಂಥದ್ದು. ಮತ್ತು ಚಂದ್ರ ನೀಚ ಸ್ಥಾನದಲ್ಲಿದ್ದಾನೆ. ಇವಾಗ ಏನಾಗ್ಬಿಡುತ್ತೆ ಗೊತ್ತಾ, ಮಗುಗೆ ತುಂಬ ಚೆನ್ನಾಗಿ ಒಳ್ಳೆ ಎಜುಕೇಟೆಡ್ ಇದ್ದಾನೆ, ಒಳ್ಳೆ ಒಂದು ವಿದ್ಯಾಭ್ಯಾಸ ಮಾಡ್ಬೋದು, ಒಳ್ಳೆ ಇಂಟೆಲ್ ಇದ್ದರೂ ಕೂಡ ಈ ಮನಸ್ಥಿತಿ ಸ್ವಲ್ಪ ತೊಂದರೆ ಆಗ್ತಿರುತ್ತಮ್ಮ. ಚಂದ್ರ ನೀಚ ಸ್ಥಾನ ಮತ್ತು ರಾಹುವಿನ ದೃಷ್ಟಿ ಇದೆರಡು ಏನು ಮಾಡುತ್ತೆ ಅಂತಂದರೆ, ಕೆಲವೊಂದು ಸ್ನೇಹಿತರ ಸಹವಾಸದಿಂದ ತೊಂದರೆ ಆಗ್ತಿರುವಂಥದ್ದು. ಮತ್ತು ಯಾಕಂದರೆ ಮಗ ಮನಸ್ಸು ಮಾಡಿ ಕೂತ ಅಂದರೆ ಏನು ಬೇಕಾದ್ರೂ ಮಾಡ್ಬೋದು. ಆ ಒಂದು ಪರಿಸ್ಥಿತಿಯಲ್ಲಿ ಓದುವ ವಿಚಾರದಲ್ಲಿ ಇದೆ ಮಗುಗೆ. ಆದರೆ ಏನು ಮಾಡ್ತಾನೆ, ಮನಸ್ಸು ಮಾಡಲ್ಲ, ಸುಮ್ಮನೆ ಬೇರೆ ಕಡೆ ಆಲೋಚನೆಗಳು ಜಾಸ್ತಿ ಮಾಡುವಂಥದ್ದು. ಯಾಕೆಂದರೆ ಚಂದ್ರ ಯಾವಾಗ ನೀಚ ಸ್ಥಾನದಲ್ಲಿ ಇರ್ತಾನೆ, ಆವಾಗ ಏನಾದರೂ ಕೂಡ ಈ ಮನಸ್ಸಿನ ವಿಚಾರವಾಗಿ ತೊಂದರೆಗಳು ಅನುಭವಿಸ್ತಾ ಇರ್ತಾರೆ. ಹಾಗಾಗಿ ಮನಸ್ಸಿಟ್ಟು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೇಕು. ನೋಡಿ, ನಿಮ್ಗೇನಾದರೂ ಸ್ವಲ್ಪ ಆದರೆ ಏನು ಮಾಡಬೇಕು, ಒಂದು ಚಂದ್ರಗೆ ನಾವು ಅಕ್ಕಿಯನ್ನು ನೋಡ್ತೀವಿ, ಅಕ್ಕಿಯನ್ನು ಮತ್ತು ಅದ್ರ ಜೊತೆ ಶ್ವೇತ ವಸ್ತ್ರ, ಒಂದು ಬಿಳಿ ಒಂದು ಬಟ್ಟೆಯನ್ನು ನಿಮ್ಮ ಮನೆದೇವರಿಗಾಗಲಿ ಅಥವಾ ನಿಮ್ಮ ಗ್ರಾಮ ದೇವತೆಗಾಗಲಿ ಒಂದು ಬಿಳಿ ಒಂದು ವಸ್ತ್ರವನ್ನು ದಾನ ಮಾಡಿ ಅಕ್ಕಿಯನ್ನು ದಾನ ಮಾಡಿಸಿಮ್ಮ ಮಗುನ ಕೈಯಿಂದ. ತುಂಬ ಅನುಕೂಲ ಆಗುತ್ತೆ, ಏನು ತೊಂದರೆ ಇಲ್ಲ. ಯಾಕೆಂದರೆ ಲಗ್ನದಲ್ಲಿ ಗುರು ಇರೋದ್ರಿಂದ ಎಜುಕೇಷನಲ್ಲಿ ತುಂಬ ಚೆನ್ನಾಗಿರುವಂಥದ್ದು. ಆದರೆ ಏನು ಈಗ ನೀಚ ಗ್ರಹಗಳ ದೃಷ್ಟಿಯಿಂದ ಕೆಲವೊಂದು ತೊಂದರೆಗಳಾಗ್ತಾ ಇರುತ್ತೆ. ಇದೊಂದು ಮಾಡ್ಕೊಳ್ಳಿ, ಇದ್ರ ಜೊತೆ ಏನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತು ಹಸುಗಳಿಗೆ ಗೋಗ್ರಾಸವನ್ನು ಕೊಡೋದು ಮಾಡ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಈಗ ನಾಳೆ ಪೌರ್ಣಮಿ ಇರೋದ್ರಿಂದ ತುಂಬ ವಿಶೇಷ. ನಾಳೆ ನೀವು ಈ ಒಂದು ತಂತ್ರವನ್ನು ಮಾಡ್ಕೊಳ್ಳಿ. ಪೌರ್ಣಮಿ ದಿನ ಹಸುಗೆ ಆ ಗೋಗ್ರಾಸವನ್ನು ಸಾಯಂಕಾಲ ಕೊಡಿಸಿ, ಇದ್ರ ಜೊತೆ ನೀವು ಒಂದು ಅಕ್ಕಿಯನ್ನು ಎಲ್ಲಾದರೂ ಒಂದು ಬ್ರಾಹ್ಮಣರಿಗೂ ದೇವಸ್ಥಾನಕ್ಕೆ ದಾನ ಮಾಡಿ, ಬಿಳಿ ವಸ್ತ್ರವನ್ನು ದಾನ ಮಾಡಿ ಮಗುನಿಗೆ ತುಂಬ ವಿಶೇಷವಾಗಿರುವಂಥದ್ದು ಅನುಕೂಲ ಆಗುತ್ತೆ. ವಿದ್ಯಾಭ್ಯಾಸದಲ್ಲಿ ತುಂಬ ಉನ್ನತ ಮಟ್ಟಕ್ಕೆ ಹೋಗುವಂಥ ಅವಕಾಶಗಳು ಕೂಡ ಜಾಸ್ತಿ ಇದೆ ಅಮ್ಮ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇದೀಗ ಇನ್ನುಳಿದ ರಾಶಿಗಳ ಫಲಾನುಫಲಗಳ ಬಗ್ಗೆಯೂ ಕೂಡ ಗುರುಜಿಯವರು ತಿಳಿಸ್ಕೊಡ್ತಾ ಹೋಗ್ತಾರೆ. ನೋಡಿ, ಮುಂದಿನ ರಾಶಿ ತುಲಾರಾಶಿ. ಈ ತುಲಾರಾಶಿಯವರಿಗೆ ಈ ದಿನ ಏನೆಲ್ಲ ಅನುಕೂಲಗಳಿದೆ, ಅನಾನುಕೂಲಗಳಿದೆ ನೋಡುವಂಥದ್ದು. ಇದನ್ನು ಸ್ವಲ್ಪ ಹಣಕಾಸಿನ ತೊಂದರೆ ಉಂಟಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಯಾರೆಲ್ಲ ತುಲಾರಾಶಿಗಳು ಇರ್ತೀರಾ ತಿಳ್ಕೊಬೇಕು ಅವಶ್ಯಕವಾಗಿ. ಹಣಕಾಸಿನ ವಿಚಾರವಾಗಿ ತೊಂದರೆ ಅಂತ ಹೇಳ್ತಾ ಇದೆ, ಆವಾಗ ನಾವು ಯಾವ ರೀತಿ ಇರಬೇಕು, ಹಣದ ವಿಚಾರವಾಗಿ ಯಾವುದೇ ರೀತಿಯ ವ್ಯವಹಾರಗಳನ್ನು ಮಾಡ್ಕೊಳ್ಬಾರ್ದು. ಮತ್ತು ಯಾರಿಗಾದರೂ ಹಣ ಕೊಡಬೇಕು ಅಥವಾ ನೀವು ತೆಗೆದುಕೊಂಡ್ರೂ ಕೂಡ ಅದು ಕಷ್ಟನೇ. ಯಾಕಂದರೆ ಹಣ ಏನಾದರೂ ನಿಮಗೆ ಯಾವುದೋ ಒಂದು ಕಷ್ಟಕ್ಕೆ ಬೇಕು ಅಂತ ಹಣ ತೊಗೊಂಡ್ರೆ ಅದು ತೀರಿಸ್ಲಿಕ್ಕಾಗಲ್ಲ, ತೊಂದರೆಗಾಗುತ್ತೆ. ಈ ರೀತಿ ನಿಮಗೆ ಕಷ್ಟಗಳು ಬರುವಂಥದ್ದು. ಈ ದಿನ ಹಣಕಾಸಿನ ವಿಚಾರವಾಗಿ ಜಾಗೃತರಾಗಿರಿ. ಯಾವುದೇ ವ್ಯವಹಾರಗಳನ್ನು ಹಣದ ವಿಚಾರವಾಗಿ ಮಾಡಬಾರ್ದು ಈ ದಿನ ತುಲಾರಾಶಿಯವರು. ಇನ್ನು ಸಹೋದರನ ಸಲಹೆ ಸಹಾಯದಿಂದ ನಿಧಾನ ಪ್ರಗತಿ ಕೂಡ ಕಾಣುವಂಥದ್ದು. ಯಾರಿಗೆಲ್ಲ ಈ ತುಲಾರಾಶಿಯವರು ಏನಾದರೂ ಈ ಸಹೋದರರಿಂದ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಇದನ್ನು ನೋಡಿ, ಯಾವುದೋ ಒಂದು ಕೆಲಸ ಕಾರ್ಯ ಏನೋ ಮಾಡ್ತಾ ಇರ್ತೀರಾ, ಯಾವುದು ನಿಮಗೆ ಕೂಡಿ ಬರ್ತಾ ಇರಲ್ಲ, ಕೈ ಕೂಡ್ತಾ ಇರಲ್ಲ, ಯಾವುದೋ ವ್ಯಾಪಾರ ಏನೋ ಮಾಡ್ತಾ ಇರ್ತೀರಾ, ಅಥವಾ ಯಾವುದೋ ಒಂದು ಕುಟುಂಬ ವಿಚಾರದಲ್ಲಿ ಆಗಲಿ ತೊಂದರೆಗಳು ಅನುಭವಿಸ್ತಾ ಇರ್ತೀರಾ. ನೋಡಿ, ಸಹೋದರನ ಸಹಕಾರದಿಂದ, ಅವರ ಒಳ್ಳೆಯ ಮಾತುಗಳಿಂದಾಗಲಿ ಅಥವಾ ಏನೋ ಒಂದು ಅವರು ಹಣದ ವಿಚಾರವಾಗಿ ಸಹಾಯ ಮಾಡ್ಬೋದು. ಇದರಿಂದ ಏನಾಗುತ್ತೆ, ಪ್ರಗತಿ ಕಾಣ್ತೀರಾ. ಸ್ವಲ್ಪ ನಿಧಾನವಾದರೂ ಕೂಡ ಅವರ ಮಾತುಗಳನ್ನು ಕೇಳಿ, ಅಣ್ಣಗೆ ತಮ್ಮ ಆಗಲಿ, ತಮ್ಮನಿಗೆ ಅಣ್ಣ ಆಗಲಿ, ಮಾತುಗಳನ್ನು ಕೇಳಿಕೊಂಡಾಗ, ಯಾಕಂದರೆ ಕೆಲವೊಂದು ವಿಚಾರಗಳಲ್ಲಿ ನಾವು ಯಾವಾಗ ಸಹೋದರನ ನಾವು ಪಾಲನೆ ಮಾಡ್ತೀವಿ ಅನುಕೂಲಗಳಾಗುತ್ತೆ. ಮುಂದಿನ ದಿನಗಳು ಕೂಡ ನಿಮಗೆ ಅಭೀಷ್ಟ ಸಿದ್ಧಿಯಾಗುತ್ತೆ, ನಿಮಗೆ ಪ್ರಗತಿ ಕೂಡ ಕಾಣ್ತೀರಾ ಅಂತ ಹೇಳ್ಬೋದು ತುಲಾರಾಶಿಯವರಿಗೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ಈ ದಿನ ಕೆಲಸದ ಒತ್ತಡ ಹೆಚ್ಚಾಗುತ್ತದೆ ಅಂತ ಹೇಳ್ತಾ ಇದೆ. ಯಾರೆಲ್ಲ ವೃಶ್ಚಿಕ ರಾಶಿಗಳು ಇರ್ತೀರಾ
ಕೆಲಸದ ವಿಚಾರವಾಗಿ ಸ್ವಲ್ಪ ಒತ್ತಡಗಳು ಕೂಡ ಜಾಸ್ತಿ ಆಗುವಂಥದ್ದು. ಎಲ್ಲೋ ಒಂದು ಹತ್ರ ಕೆಲಸ ಕಾರ್ಯ ಮಾಡ್ತಾ ಇರ್ತೀರಲ್ವ, ಅಲ್ಲಿ ಆ ಒಂದು ಸ್ಥಳದಲ್ಲಿ ಜಾಸ್ತಿ ಕೆಲಸ ನಿಮ್ಮ ಮೇಲೆ ಹೊರೆ ಹಾಕುವಂಥದ್ದು ಅಥವಾ ವಿನಾಕಾರಣ ನಿಮ್ಮ ಮೇಲೆ ಇಲ್ಲದ ಆಪಾದನೆ ಬರುವಂಥದ್ದು, ಈ ರೀತಿಯೆಲ್ಲ ಒತ್ತಡದ ಈ ದಿನವನ್ನು ಕಳೆಯಬೇಕಾಗುತ್ತೆ. ಮಾನಸಿಕವಾಗಿ ಕೂಡ ಒತ್ತಡದಿಂದ ಇರುತ್ತೆ, ಈ ದಿನ ನೋಡ್ಕೊಳ್ಬೇಕಾಗುತ್ತೆ ವೃಶ್ಚಿಕ ರಾಶಿಯವರು. ಇನ್ನು ಆಪ್ತ ಮಿತ್ರನಿಂದ ನೆರವು ಕೂಡ ಸಿಗುವಂಥದ್ದು. ನೋಡಿ, ನಿಮ್ಮ ಜೊತೆಗಾರರು, ಆಪ್ತ ಮಿತ್ರರು, ಸ್ನೇಹಿತರಿಂದ ನೆರವು ಸಿಗುತ್ತೆ. ಯಾವುದೋ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಇರ್ತೀರಾ, ಸ್ನೇಹಿತರಿಂದ ಈ ದಿನ ಅನುಕೂಲ ಆಗುವಂಥದ್ದು ಕೂಡ ಇರುತ್ತೆ ವೃಶ್ಚಿಕ ರಾಶಿಯವರಿಗೆ. ಇನ್ನು ಹಣಕಾಸಿನ ವ್ಯವಹಾರದ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ನೋಡಿ, ಹಣಕಾಸಿನ ವಿಚಾರವಾಗಿ ನೀವು ಕೂಡ ಇದನ್ನು ಎಚ್ಚರಿಕೆಯಿಂದಿರಿ, ಯಾವುದೇ ವಿಚಾರದಲ್ಲಿ ಆಗಲಿ. ಯಾಕಂದರೆ ಹಣವನ್ನು ನಾವು ತುಂಬ ಎಷ್ಟು ಜಾಗೃತರಾಗಿ ನಾವು ಅದನ್ನು ಸಂಸ್ಕರಣೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ನಮಗೆ ಮುಂದಿನ ದಿನಗಳಿಗೆ ಅದು ತುಂಬ ವಿಶೇಷವಾದ ಫಲ ಸಿಗುತ್ತೆ ವ್ಯಯ ಮಾಡಿದ್ರೆ. ಅದರಿಂದ ಅನಾನುಕೂಲಗಳನ್ನು ನೋಡಬಹುದು ವೃಶ್ಚಿಕ ರಾಶಿಯವರು. ಮುಂದಿನ ರಾಶಿಯ ಫಲಾನುಫಲಗಳ ಬಗ್ಗೆ ಗುರುಜಿಯವರು ತಿಳಿಸ್ಕೊಡ್ತಾರೆ. ಅದಕ್ಕೂ ಮುನ್ನ ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು ಹೇಳಿ. ಮೇಡಮ್, ನಮ್ಮ ಹೆಸರು ಹರೀಶ್ ಅಂತ ಅಂದ್ಬಿಟ್ಟು. ಹರೀಶ್ ಅವರೇ, ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್, ನಾವು ದೇವನಹಳ್ಳಿಯಿಂದ ಫೋನ್ ಮಾಡ್ತಾ ಇದ್ದೀವಿ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಯ್ತು. ನಿಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 15/5/1986 ಬೆಳಿಗ್ಗೆ 4 ಗಂಟೆ, ಬೆಳಿಗ್ಗೆ 11 ಗಂಟೆ 43 ನಿಮಿಷ ಮೇಡಮ್. 15/5/1986 ಬೆಳಿಗ್ಗೆ 11 ಗಂಟೆ 43 ನಿಮಿಷ ಮೇಡಮ್. 11 ಗಂಟೆ 43 ನಿಮಿಷ. ಹುಟ್ಟಿದ ಸ್ಥಳ? ಸೂಲಿಬೆಲೆ ಮೇಡಮ್. ಸೂಲಿಬೆಲೆ. ಓಕೆ, ಗುರುಜಿ ಅವರಿದ್ದಾರೆ, ಮಾತನಾಡಿ. ನಮಸ್ತೆ ಅಪ್ಪ, ಹೇಳಿ. ಸರ್ ನಮಸ್ಕಾರ ಗುರುಜಿ. ನಮಸ್ತೆ ನಮಸ್ತೆ, ಹೇಳಿ. ಗುರುಜಿ, ನಮ್ಮ ಬಗ್ಗೆನೇ ಕೇಳಬೇಕಾಯ್ತು. ಯಾವ್ದೇ ಕೆಲಸ ಮಾಡಿದ್ರು ಯಾವ್ದು ಅಭಿವೃದ್ಧಿನೇ ಆಗ್ತಾ ಇಲ್ಲ ಗುರುಜಿ. ಏನ್ ಮಾಡಿದ್ರು ಯಾವ್ದ್ರಲ್ಲೂ ಸಕ್ಸಸ್ ಆಗ್ತಾ ಇಲ್ಲ. ಏನ್ ಮಾಡ್ಬೇಕಂದ್ರೂ ಕರೆಕ್ಟ್ ಆಗಿ ಒಂದು ದಾರಿ ತೋರಿಸ್ತಾ ಇಲ್ಲ, ಆ ತರ ಆಗ್ತಾ ಇದೆ. ಓಕೆ, ವ್ಯಾಪಾರ ಉದ್ಯೋಗದಲ್ಲಿ ಕಷ್ಟ ಆಗ್ತಾ ಇದೆಯಾ? ಹಾ, ಉದ್ಯೋಗದಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ಏನ್ ಮಾಡ್ಬೇಕು, ಏನೋ ಸ್ವಂತ ಏನಾದ್ರು ಮಾಡೋಣ ಅಂತಂದ್ರೆ ಯಾವ್ದು ಮಾಡ್ಬೇಕಂದ್ರೂ ಏನು ದಾರಿನ ತೋರಿಸ್ತಾ ಇಲ್ಲ. ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ನೋಡಿ, ಇಷ್ಟು ದಿನ ಇವಾಗ ಮದುವೆ ಆಗಿದೆಯಪ್ಪ ನಿಮಗೆ? ಹೌದು ಗುರುಜಿ, ಆಗಿದೆ. ನೋಡಿ, ಈಗ ಏನಾಗ್ಬಿಡುತ್ತೆ ಗೊತ್ತಾ, ನೀವು ದಶಾಭುಕ್ತಿಗಳು ನೋಡಿದಾಗ ನಾವು ಇವಾಗ ನಿಮಗೆ ಕೆಲಸದ ವಿಚಾರವಾಗಿ ಇಷ್ಟು ದಿನ ಏನಾದರೂ ಕಷ್ಟ ಅನುಭವಿಸಿದ್ರು ಕೂಡ ಇವಾಗ ಗುರುಬಲ ಬರ್ತಾ ಇರೋದಪ್ಪ ನಿಮಗೆ. ಆರಾಮಾಗಿ ಈ ವರ್ಷ ಮಾರ್ಚಿಂದ ಮತ್ತು ಈಗ ಶನಿಯ ಬದಲಾವಣೆಯಿಂದ ಏನಾಗುತ್ತೆ, ಗುರುಬಲ ಇದ್ದರೂ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಯಾವುದೋ ಒಂದು ವ್ಯಾಪಾರ ಉದ್ಯೋಗ ಮಾಡಬೇಕು ಅಂದ್ಕೊಂಡಿರ್ತೀರಲ್ವ, ಅದರಿಂದ ಕಷ್ಟ ಅನುಭವಿಸ್ತಿರುತ್ತೆ. ಯಾಕೆಂದರೆ ಮಾರ್ಗ ತೋರ್ತಾ ಇರಲ್ಲ, ಅದಕ್ಕೋಸ್ಕರ ನೀವು ಇವತ್ತು ಸ್ವಲ್ಪ ಕಷ್ಟದಲ್ಲಿರುವಂಥದ್ದು. ಇನ್ನು ಮುಂದಿನ ದಿನಗಳು ಅನುಕೂಲ ಆಗುತ್ತೆ. ಏನಾದರೂ ನಿಮಗೆ ಅವಶ್ಯಕತೆ ಇದ್ದರೆ ಒಂದು ಶನಿ ಶಾಂತಿಯನ್ನು ಮಾಡಿಸ್ಕೊಳ್ಳಿ, ನೀವು ಮನೆಯಲ್ಲೇ ಆಗಲಿ ಅಥವಾ ಯಾವುದಾದ್ರು ಒಂದು ಶನೇಶ್ವರ ದೇವಸ್ಥಾನದಲ್ಲಿ ಮಾಡ್ಕೊಳ್ಳಿ, ಅಭಿವೃದ್ಧಿ ಆಗ್ತಾರೆ. ಯಾಕಂದರೆ ವ್ಯಾಪಾರ ಉದ್ಯೋಗದಲ್ಲಿ ಕಷ್ಟ ಆಗ್ತಾ ಇತ್ತು, ಗುರುಬಲ ಇದ್ದರೂ ಕೂಡ ನಿಮಗೆ ತೊಂದರೆ ಆಗ್ತದೆ. ನೋಡಿ, ಜಾತಕ ರೀತಿ ತುಂಬ ಚೆನ್ನಾಗಿ ಗುರು ನಿಮಗೆ ಉಚ್ಚ ಸ್ಥಾನದಲ್ಲಿದ್ದಾನೆ, ಮತ್ತು ಶುಕ್ರ ಕೂಡ ಚೆನ್ನಾಗಿರುವಂಥದ್ದು. ನೋಡಿ, ಮದುವೆ ವಿಚಾರದಲ್ಲಿ ತುಂಬ ವಿಶೇಷವಾಗಿರುವಂಥದ್ದು, ಸಂತಾನದಲ್ಲಿ ಕೂಡ ಚೆನ್ನಾಗಿದೆ. ಆದರೆ ನಿಮಗೆ ವ್ಯಾಪಾರ ಉದ್ಯೋಗದಲ್ಲಿ ಮತ್ತು ಕುಟುಂಬದಲ್ಲಿ ಕೆಲವೊಂದು ವಿರಸದ ವಾತಾವರಣ ನಿಮಗೆ ಆವಾಗ ಬರ್ತಾ ಇರುತ್ತೆ. ಹಾಗಾಗಿ ಇದು ಶನಿದೊಂದು ಪೂಜೆ ಮಾಡ್ಕೊಳ್ಳಿ, ನಿಮಗೆ ಅನುಕೂಲ ಆಗುತ್ತೆ. ಒಂದ್ಸರಿ ನೀವು ಆ ಕಚೇರಿಗೆ ಬಂದು ಭೇಟಿ ಮಾಡಿದ್ರೆ ನಿಮಗೆ ಅನುಕೂಲದ ಕೆಲವೊಂದು ಯಂತ್ರಗಳು ಕೂಡ, ಶನಿದು ಒಂದು ಯಂತ್ರ ಮತ್ತು ಮತ್ಸ್ಯ ಯಂತ್ರ ಮನೇಲಿಟ್ಟು ಪೂಜೆ ಮಾಡಿ, ನಿಮಗೆ ಅನುಕೂಲ ಆಗುತ್ತಪ್ಪ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಮುಂದಿನದಾಗಿ ಧನಸ್ಸು ರಾಶಿಯ ಫಲಾನುಫಲಗಳು ಹೇಗಿದೆ ಅನ್ನೋದನ್ನ ಗುರುಜಿಯವರು ತಿಳಿಸ್ಕೊಡ್ತಾರೆ. ನೋಡಿ, ಮುಂದಿನ ರಾಶಿ ಧನುರಾಶಿ. ರಾಜಕೀಯ ವರ್ಗದವರಿಗೆ ಉತ್ತಮ ಕಾಲ ಅಂತ. ನೋಡಿ, ಯಾರೆಲ್ಲ ಧನುರಾಶಿಯವರು ರಾಜಕೀಯ ವರ್ಗದವರು ಇರ್ತಾರೆ, ಉತ್ತಮ ಕಾಲ ಅಂತ ನೋಡಿ, ಅಂದರೆ ಅನುಕೂಲ ಆಗುತ್ತೆ ಧನುಸ್ಸು ರಾಶಿಯವರಿಗೆ. ತುಂಬ ವಿಶೇಷವಾಗಿರುವಂಥದ್ದು ಈ ವರ್ಷ ಧನುಸ್ಸು ರಾಶಿಯವರಿಗೆ. ಈ ರಾಜಕೀಯ ವಿಚಾರದಲ್ಲಿ ನಾವು ಮುಂದೆ ಜನವರಿ 1 ಕೂಡ ಅವತ್ತು ಹೇಳಿದ್ವಿ, ಧನುರಾಶಿಯವರಿಗೆ ಈ ವರ್ಷ ತುಂಬ ಚೆನ್ನಾಗಿರುವಂಥದ್ದು. ಹಾಗಾಗಿ ಈ ರಾಜಕೀಯದಲ್ಲಿ ಯಾರೆಲ್ಲ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿರ್ತೀರಾ ಅವ್ರಿಗೆ ಉತ್ತಮವಾದ ದಿನಗಳು ಕೂಡ ನೋಡ್ಬೋದು ಧನುಸ್ಸು ರಾಶಿಯವರಿಗೆ. ಇದರ ಜೊತೆ ದೂರದ ಪ್ರಯಾಣ ಕೂಡ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಯಾವುದೋ ಒಂದು ದೂರದ ಪ್ರಯಾಣ ಹೋಗುವಂಥದ್ದು, ಎಲ್ಲ ಒಂದು ನಿಮ್ಗೆ ರಾಜಕೀಯ ವಿಚಾರವಾಗಿ ಅನುಕೂಲದ ವಾತಾವರಣ ಸೃಷ್ಟಿಯಾಗುವಂಥದ್ದು ಕೂಡ ಇದನ್ನು ಇರುತ್ತೆ. ಇದರ ಜೊತೆ ಆರ್ಥಿಕವಾಗಿ ಕೂಡ ತೊಂದರೆ, ಎಚ್ಚರಿಕೆಯಿಂದ ಇರುವುದು ಸೂಕ್ತ ನೋಡಿ. ಆದರೆ ಹಣಕಾಸಿನ ವಿಚಾರವಾಗಿ ಎಚ್ಚರಿಕೆ ಇರಬೇಕಾಗುತ್ತೆ ನೋಡಿ. ಯಾಕಂದರೆ ಈಗ ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಯಾರು ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತೀರಾ, ಕೆಲವೊಂದು ಹಿತಶತ್ರುಗಳಿಂದ ಕಷ್ಟಗಳು ಆಗ್ತಾ ಇರುತ್ತೆ, ಹಣದಿಂದ ತೊಂದರೆಗಳು ಆಗ್ತಾ ಇರುತ್ತೆ. ಈ ರೀತಿಯೆಲ್ಲ ಇರೋದ್ರಿಂದ ಸ್ವಲ್ಪ ನೋಡಿಕೊಂಡು ದಿನವನ್ನು ಈ ದಿನ ಕಳಿಬೇಕಾಗುತ್ತೆ. ಮಂಗಳವಾರ ಶಕ್ತಿ ದೇವತೆಯನ್ನು ಕೂಡ ನೆನೆಸ್ಕೊಂಡು ಹೋಗಿ ಎಲ್ಲ ಕಾರ್ಯಗಳು ಕೂಡ ನಿಮಗೆ ಯಶಸ್ವಿ ಆಗುವಂಥದ್ದು ನೋಡ್ಬೋದು ಧನುರಾಶಿಯವರಿಗೆ. ಇನ್ನು ಮಕರ ರಾಶಿಯವರಿಗೆ ನೋಡಿದಾಗ ಪ್ರತಿಯೊಂದು ವಿಷಯದಲ್ಲಿ ಶಾಂತತೆಯಿಂದ ನಿರ್ವಹಿಸುವುದು ಅಗತ್ಯ ಅಂತ ನೋಡಿ. ಯಾರೆಲ್ಲ ಮಕರ ರಾಶಿಗಳು ಇರ್ತೀರಾ, ಶಾಂತಿಯಿಂದ ಇರಬೇಕು ಇವತ್ತು. ಯಾಕಂದರೆ ಯಾವುದೋ ಒಂದು ಕೆಲಸ ಕಾರ್ಯದಲ್ಲಿ ಅಡ್ಡಿ ಬರ್ತಾ ಇರ್ತಾರೆ, ಆತಂಕ ಆಗ್ತಾ ಇರುತ್ತೆ, ವ್ಯಾಪಾರ ಉದ್ಯೋಗದ ನಷ್ಟ ಆಗ್ತಾ ಇರುತ್ತೆ, ಕುಟುಂಬದಲ್ಲಿ ತೊಂದರೆ ಆಗ್ತಾ ಇರುತ್ತೆ. ಏನೇ ಆದರೂ ಕೂಡ ಎಷ್ಟು ಶಾಂತಿಯಿಂದ ಇರ್ತೀರಾ ಅಷ್ಟು ಒಳ್ಳೆಯದಾಗುವಂಥದ್ದು. ಯಾಕಂದರೆ ಸುಮ್ಮನೆ ವಿನಾಕಾರಣ ಕೋಪ ಮಾಡಿಕೊಂಡು ಯಾವುದೋ ಕೆಲಸ ಆಗ್ತಾ ಇಲ್ಲ ಅಂತೇಳಿ ಕೋಪ ಮಾಡಿಕೊಂಡ್ರೆ ಆಗ ಕೆಲಸನೂ ಕೂಡ ಆಗಲ್ಲ ಅಂತ ಹೇಳುತ್ತೆ ಶಾಸ್ತ್ರ. ಹಾಗಾಗಿನೇ ಶಾಂತಿ ರೀತಿಯಿಂದ ವರ್ತನೆ ಮಾಡಿ ಇದನ್ನು ನಿಮಗೆ ಎಲ್ಲವೂ ಕೂಡ ಈಗ ಒಂದು ದಿನ ಕಷ್ಟ ಆಗ್ಬೋದು, ಮುಂದಿನ ದಿನಗಳು ಅನುಕೂಲದ ರೀತಿಯಲ್ಲಿ ಇರುತ್ತೆ ಮಕರ ರಾಶಿಯವರಿಗೆ. ಇನ್ನು ದೈವ ಕಾರ್ಯಗಳಲ್ಲಿ ಆಸಕ್ತಿ ಕೂಡ ಹೆಚ್ಚಾಗುವುದು. ಕಷ್ಟ ಬಂದಾಗಲೇ ನಾವು ದೇವರು ನೆನೆಸೋದು. ಹಾಗಾಗಿ ಇದನ್ನು ದೇವರ ವಿಚಾರವಾಗಿ ದೈವ ಪೂಜಾರಿಗಳನ್ನು ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ಯಾವುದೇ ನೀವು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಏನೇ ಎಷ್ಟೇ ಕಷ್ಟ ಬಂದರೂ ಕೂಡ ಮುಂದಿನ ಒಳ್ಳೆ ದಿನ
ದಿನಗಳನ್ನು ನೀವು ನೋಡ್ಬೋದು. ಮಕರ ರಾಶಿಯವರು ಇತರರೊಂದಿಗೆ ಎಚ್ಚರಿಕೆಯಿಂದ ಇರುವುದು ಸೂಕ್ತ ಕೂಡ. ನೋಡಿ, ಇತರರನ್ನು ಜಾಸ್ತಿ ನಂಬಾರ್ದು ಅಂತ ಹೇಳ್ತಾ ಇದ್ರು. ವೃಶ್ಚಿಕ ರಾಶಿಯವರಿಗೆ ಇತರರಿಂದ ಸ್ವಲ್ಪ ದೂರ ಇರಬೇಕು, ಸ್ವಲ್ಪ ಕಷ್ಟ ಆಗುತ್ತೆ, ಸುಮ್ಮನೆ ಏನೋ ತೊಂದರೆ ಮಾಡ್ತಾರೆ ನಿಮಗೆ. ಹಾಗಾಗಿ ನೋಡಿ, ಮನೆಯಲ್ಲೇ ಅಥವಾ ನಿಮ್ಮ ವ್ಯಾಪಾರ ಉದ್ಯೋಗ ಸ್ಥಳದಲ್ಲಿ ಶಾಂತ ರೀತಿಯಿಂದ ನಿಮ್ಮನ್ನು ನೀವು ಕೆಲಸ ಕಾರ್ಯಗಳು, ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗಿ ಅನುಕೂಲ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು ಮಕರ ರಾಶಿಯವರಿಗೆ. ಇನ್ನು ಕುಂಭರಾಶಿಯವ್ರಿಗೆ ನೋಡಿದಾಗ ಈ ದಿನ ಕುಟುಂಬದಲ್ಲಿ ನೆಮ್ಮದಿ ಕೂಡ ದೊರೆಯಲಿದೆ ಅಂತ ಹೇಳ್ತಾರೆ. ಯಾರೆಲ್ಲ ಕುಂಭರಾಶಿಗಳು ಇರ್ತಾರೆ, ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗುವಂಥದ್ದು, ಕುಟುಂಬದಲ್ಲಿ ಕಷ್ಟ ಆಗ್ತಾ ಇರುತ್ತೆ, ಏನೋ ತೊಂದರೆಗಾಗಿರುತ್ತೆ. ನೋಡಿ, ಈ ದಿನ ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗುವಂಥದ್ದು. ಯಾವುದೇ ವಿರಸ ಜಗಳ ಏನೇ ಇದ್ರೂ ಕೂಡ, ಯಾಕೆಂದರೆ ಒಂದು ದಿನ ವಿರಸ ಇದ್ದರೆ ಇನ್ನೊಂದು ದಿವಸ ಚೆನ್ನಾಗಿರುತ್ತೆ. ಕುಟುಂಬದಲ್ಲಿ ಕಾಯಬೇಕು, ಯಾಕಂದರೆ ಸ್ವಲ್ಪ ಕೆಲವೊಂದು ವಿಚಾರಗಳಲ್ಲಿ ದೃಷ್ಟಿದೋಷದಿಂದನೋ ಕೆಲವರು ಅಭಿವೃದ್ಧಿ ಆಗ್ತಾ ಇದೆ, ಸಹಿಸ್ತಾ ಇರಲ್ಲ. ಇವೆಲ್ಲದರಿಂದ ಏನಾಗುತ್ತೆ, ಕುಟುಂಬದಲ್ಲಿ ನೆಮ್ಮದಿ ಹಾಳಾಗಿರುತ್ತೆ. ಅವೆಲ್ಲವಕ್ಕೂ ಕೂಡ ಒಳ್ಳೆ ದಿನಗಳು ಕೂಡ ಮುಂದೆ ಇರುವಂಥದ್ದು ಕುಂಭರಾಶಿಯವರಿಗೆ. ಇನ್ನು ಕುಟುಂಬದ ಹಿರಿಯರ ಆರೋಗ್ಯದ ವಿಷಯದಲ್ಲಿ ಜಾಗೃತರಾಗಿರಬೇಕಾಗುತ್ತೆ. ಆದರೆ ಹಿರಿಯರ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗೃತಿಯಿಂದಿರಿ. ಏನಾದರೂ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ತಕ್ಕಂತಹ ಪರಿಹಾರಗಳನ್ನು ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ ಕುಂಭರಾಶಿಯವರಿಗೆ. ಕಡೆಯ ರಾಶಿ ಮೀನರಾಶಿ. ಸಿನಿಮಾ ಮತ್ತು ಕ್ರೀಡಾ ಕ್ಷೇತ್ರದಲ್ಲಿ ಹೆಚ್ಚಿನ ಅವಕಾಶಗಳು ಕೂಡ ಲಭ್ಯವಾಗುವಂಥದ್ದು. ಯಾರೆಲ್ಲ ಮೀನರಾಶಿಗಳು ಇರ್ತೀರಾ, ಸಿನಿಮಾದಲ್ಲಿ ನಿಮ್ಮನ್ನು ತೊಡಗಿಸ್ಕೊಂಡಿರ್ತೀರಾ ಅಥವಾ ಕ್ರೀಡೆಯಲ್ಲಿ ಇರ್ತೀರಾ, ಅವಕಾಶಗಳು ಇರಲ್ಲ, ಇನ್ನು ಮುಂದೆ ಅವಕಾಶಗಳಾಗುವಂಥದ್ದು. ಈ ದಿನ ಒಳ್ಳೆಯ ಅವಕಾಶ ಬರುತ್ತೆ, ಅದಕ್ಕೆ ಅದು ಅವಕಾಶವನ್ನು ನೀವು ಅಂದರೆ ಸದುಪಯೋಗ ಪಡಿಸ್ಕೊಳ್ಳಿ. ತುಂಬ ವಿಶೇಷವಾಗಿರುವಂತಹ ಫಲ ಸಿಗುತ್ತೆ. ಹೊಸದಾಗಿ ಕೆಲಸ ಬದಲಾವಣೆ ಅಥವಾ ನಿರುದ್ಯೋಗಿಗಳಿಗೆ ಶೀಘ್ರದಲ್ಲಿ ಉತ್ತಮ ಅವಕಾಶಗಳು ಕೂಡ ಸಿಗುವಂಥ ನೋಡಿ. ಯಾರೆಲ್ಲ ನಿರುದ್ಯೋಗಿಗಳು ಇರ್ತೀರಾ ಅವ್ರಿಗೂ ಕೂಡ ಅವಕಾಶಗಳು ಸಿಗುತ್ತೆ, ಹೊಸ ಉದ್ಯೋಗ ಸಿಗುವಂಥದ್ದು. ಮೀನರಾಶಿಯವರು ಕಷ್ಟ ಇರುತ್ತೆ ಹಿಂದಿನ ದಿನಗಳೆಲ್ಲ, ಯಾಕಂದರೆ ಇವಾಗ ಮೀನರಾಶಿಯವರು ಕೂಡ ಶನಿ ಸಾಡಸತ್ ನಡೀತಿರುವಂಥದ್ದು, ಅಪಘಾತಗಳದು ಅಥವಾ ಆರೋಗ್ಯ ಸಮಸ್ಯೆನೋ ವ್ಯಾಪಾರ ಉದ್ಯೋಗ ಸಮಸ್ಯೆನೂ ಕೂಡ ಆಗ್ತಾ ಇರುತ್ತೆ ಶನಿಯ ದೃಷ್ಟಿಯಿಂದ. ಆದರೆ ಇನ್ನು ಮುಂದೆ ನಿಮಗೆ ಅನುಕೂಲ ಆಗುತ್ತೆ. ಮೀನರಾಶಿಯವರು ಕೂಡ ಅನುಕೂಲದ ವಾತಾವರಣ ಸೃಷ್ಟಿಯಾಗುವಂಥದ್ದು ಕೂಡ ಇರುವಂಥದ್ದು ಮೀನರಾಶಿಯವರಿಗೆ. ಇಂದಿನ ದಿನದ ಪಂಚಾಂಗ ಹಾಗೆ ದ್ವಾದಶ ರಾಶಿಗಳ ಫಲಾನುಫಲಗಳು ಏನಿದೆ, ಹಾಗೆ ಸಮಸ್ಯೆಗಳಿಗೆ ಪರಿಹಾರ ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ಗುರೂಜಿಯವರು ಬೃಹತ್ ಜಾತಕಂ ವಿಶೇಷ ಕಾರ್ಯಕ್ರಮದ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ಅವರನ್ನು ಇದೀಗ ಬೀಳ್ಕೊಡುವಂತಹ ಸಂದರ್ಭ. ಅವರಿಗೆ ಬೀಳ್ಕೊಡ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಹೋಗೋಣ. ಧನ್ಯವಾದಗಳು ಗುರೂಜಿ. ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ. ಇದಾಗಿತ್ತು ಇವತ್ತಿನ ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.